ಮಹಾಪ್ರಭು ನೀವೇನಿಲ್ಲಿ? ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಇವತ್ತಿನ ಮಿನಿ ವ್ಲಾಗ್ಗೆ ಸ್ವಾಗತ. ಇವತ್ತು ಕೂಡ ನಾವು ಬೆಳಗ್ಗೆ 4:15ಗೆ ಎದ್ದು ಕೆಲಸವನ್ನು ಶುರು ಮಾಡಿದ್ದೀವಿ. ನಮ್ಮೂರಲ್ಲಿ ಉರ್ಸ್ ಹಬ್ಬ ನಡೀತಾ ಇದೆ. ಹಾಗಾಗಿ ಕೆಲಸದವರು ಉರ್ಸ್ಗೆ ಹೋಗಬೇಕು ಅಂತ ಹೇಳಿದ್ದಕ್ಕೆ ಬೆಳಗ್ಗೆ ಬೇಗ ಬಂದಿದ್ದಾರೆ. ಹಾಗಾಗಿ ಬೆಳಗ್ಗೆ ಬೇಗನೆ ಕೆಲಸವನ್ನು ಶುರು ಮಾಡಿದ್ದೀವಿ. ನೀವು ನೋಡ್ಬೋದು ಬೆಳಗ್ಗೆ ಎಲ್ಲ ಕೆಲಸವನ್ನು ಮುಗಿಸಿ ನಮ್ಮ ಮನೆಯವರು ಇವತ್ತು ಹೊರಗಡೆನೇ ಸ್ನಾನ ಮಾಡ್ತಾ ಇದ್ದಾರೆ. ಮಾಡಿಕೊಂಡು ಬೇಗನೆ ಕೆಲಸವನ್ನು ಶುರು ಮಾಡ್ತಾ ಇದ್ದೀವಿ. ಅಷ್ಟರಲ್ಲಿ ನಾನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ. ಅನ್ನ ಇಟ್ಟಿದ್ದೀನಿ, ಹಾಗೆ ಸಾಂಬಾರು ಕೂಡ ಆಗ್ತಾ ಇದೆ, ಹಾಗೆ ಪಲ್ಯ ಕೂಡ ರೆಡಿ ಆಗಿದೆ ಆಲ್ರೆಡಿ. ನೀವು ನೋಡ್ಬೋದು ಇವತ್ತಿನ ಪಲ್ಯ ಇದು. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಸ್ನಾನ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವರು ಡೈಲಿ ಮಾಡ್ದಂಗೆ ಇವತ್ತು ಕೂಡ ಹಿಟ್ಟನ್ನು ಬೆಳೆಸ್ತಾ ಇದ್ದಾರೆ. ಹಾಗೆ ನಾವು ಇತ್ತೀಚೆಗೆ ಬೆಳಗ್ಗೆ ಎದ್ದು ನನ್ನ ಕಣ್ಣಿನ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಆಗಿಬಿಟ್ಟು ಮೊನ್ನೆ ತಾನೇ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಬಂದಿದ್ದೀನಿ. ಏನು ಮಾಡೋದು, ಸ್ಪೆಕ್ಟ್ ಎಲ್ಲ ಮುರ್ಕೊಂಡಿದ್ದೀನಿ. ಮೊನ್ನೆ ತಾನೇ ಸ್ಪೆಕ್ಟ್ ತೊಗೊಂಡು ಬಂದಿದ್ದೆ. 6 ತಿಂಗಳಿಗಾದರೂ ಓಕೆ, ತಿಂಗಳ ಯಾರು ತಾನೇ ಸ್ಪೆಕ್ಟ್ ಕೊಡ್ತಾರಲ್ವ, ಹಾಗಾಗಿ ನಾನೇ ಇಲ್ಲಿ ಫೆವಿಕ್ವಿಕ್ ಹಚ್ಬಿಟ್ಟು ನನ್ನ ಸ್ಪೆಕ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಕೇಸರಿ ಬಾತೆ, ಅಯ್ಯೋ ಬನ್ನಿ. ಏನೇ ನೋವಿದ್ರು ಏನೇ ಕಷ್ಟ ಇದ್ರು ಎಲ್ಲನೂ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಎಲ್ಲನೂ ದೇವ್ರು ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿ ಸೂರ್ಯಗೆ ನಮಸ್ಕಾರ ಮಾಡಿ ನಾನು ಈ ಕಡೆ ಬಾಗಿಲಿಂದ ಬಂದರೆ ನಮ್ಮ ಮನೆಯವರು ಅಯ್ಯೋ ಯಾರು ಬಂದರು ಅಂತ ಶಾಕ್ ಆಗಿಬಿಟ್ಟಿದ್ದಾರೆ ನೋಡಿ ನನ್ನ. ಇನ್ನೂ ಇವ್ರದ್ದು ಹಿಟ್ಟು ಬೆಳೆಸುವಂಥ ಕಾರ್ಯಕ್ರಮ ನಡೀತಾನೆ ಇದೆ. ಹಾಗೆ ಸಮಯ ಕೂಡ ನೀವು ನೋಡ್ಬೋದು 7 ಗಂಟೆ ಆಗಿದೆ. ಮನೆ ಕೆಲಸ ಮುಗಿಸಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ಬಟ್ಟೆ ತೊಳೆದು ತುಂಬ ಜಾಸ್ತಿ ಇತ್ತು. ಆದರೆ ಮೊದಲು ಬಿಸ್ನೆಸ್ ಕೆಲಸ, ಆಮೇಲೆ ಮನೆ ಕೆಲಸ ಅಂದ್ಕೊಂಡು ಬಂದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನನ್ನ ಮಗಳು ಮಲಗಿದ್ದಾಳೆ, ಹಾಗೆ ಅಮ್ಮನೂ ಬಂದಿದ್ರು, ಅವರು ಕೂಡ ಮಲಗಿದ್ದಾರೆ. ಇನ್ನೂ ಕೆಲಸದವ್ರು ಬಂದಿಲ್ಲ. ಬರೋಷ್ಟರಲ್ಲಿ ನಾವು ಎಷ್ಟಾಗುತ್ತೋ ಅಷ್ಟು ರೊಟ್ಟಿ ತೆಗೆದುಬಿಡೋಣ ಅಂದ್ಕೊಂಡು ಈಗ ತೆಗಿತಾ ಇದ್ದೀವಿ. ನೀವು ನೋಡ್ಬೋದು ಪಟ 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 ರೊಟ್ಟಿ ಬರ್ತಾ ಇದೆ. ಯಾಕಂದರೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ, ರೊಟ್ಟಿ ಬೇಗ ಬರುತ್ತೆ. ಹಾಗೆ ರೊಟ್ಟಿ ಬೇಯಿಸೋರ್ಗೂ ಮತ್ತು ನಮ್ಮ ಮನೆಯವ್ರಿಗೂ ಹಾಗೆ ಅಮ್ಮನಿಗೆ ಟೀ ಕೊಟ್ಬಿಟ್ಟು ಈಗ ನಾನು ಟೀ ಕುಡಿತಾ ಇದ್ದೀನಿ. ನೀವು ನೋಡ್ಬೋದು. ಸೊ ಅಷ್ಟರಲ್ಲಿ ರೊಟ್ಟಿ ಕೆಲಸ ಕೂಡ ಶುರುವಾಗಿದೆ. ರೊಟ್ಟಿ ಬೇಯಿಸೋದು ನಾವು ತೆಗೆದಿಟ್ಟಿದ್ವಿ, ಅದನ್ನು ಬೇಯಿಸ್ತಾ ಅಷ್ಟರಲ್ಲಿ ನನ್ನ ಮಗಳು ಎದ್ದು ಅಮ್ಮನ ಮನೆಗೆ ಹೋಗ್ತೀನಿ ಅಂತೇಳಿ ಹಠ ಹಿಡಿದ್ಲು. ಹಾಗೆ ಅಮ್ಮನೂ ಕೂಡ ಬಂದಿದ್ದಾರಲ್ವ, ಅವ್ರ ಜೊತೆನೇ ಕರ್ಕೊಂಡು ಹೋದರು. ಇಲ್ಲೇ ನಮ್ಮ ಅಮ್ಮನ ಮನೆ ಹತ್ರ ಇರೋದ್ರಿಂದ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ನಮ್ಮ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ. ಈ ವಿಡಿಯೋದಲ್ಲಿ ನಮ್ಮ ಅಮ್ಮ, ನಮ್ಮ ತಂಗಿ, ನಮ್ಮ ತಮ್ಮ, ನಮ್ಮಪ್ಪ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಈಗ ಬೇಯಿಸಿರುವಂಥ ರೊಟ್ಟಿನ ನಾನು ಇಲ್ಲಿ ಆರೋದಕ್ಕೆ ಇಡ್ತಾ ಇದ್ದೀನಿ. ಸೊ ಇವತ್ತಿನ ಮಿನಿ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಫಾಲೋ ಮಾಡಿ.